ಎಲ್ಲ ನಮಸ್ಕಾರ ಮಾಧ್ಯಮ ಸ್ನೇಹಿತರಿಗೆ. ನಾವೆಲ್ಲ ಬಾಬು ಜಗಜೀವನ್ ರಾವ್ ಅವರ ಪುಣ್ಯ ಸ್ಮರಣೆ ಇವತ್ತು ಸರ್ಕಾರದ ವತಿಯಿಂದ ನಾವೆಲ್ಲ ಮಾಡ್ತಾ ಇದ್ದೇವೆ. ಜಾತಿ ಮೇಲೆ ಅಭಿವೃದ್ಧಿ ಮಾಡಿದ್ರೆ ಜನರಿಗೆ ಬಹಳ ದೊಡ್ಡ ಮೋಸ ಆಗ್ತದೆ ಅಂತ ಹೇಳಿ ಬಹಳ ದಿಟ್ಟವಾಗಿ ಗುಡುಗಿದಂಥವರು ಬಾಬು ಜಗಜೀವನ್ ರಾಮ್ ಅವರು. ಬಡತನ ಮುಕ್ತ ದೇಶವನ್ನ ಅದರ ಕನಸನ್ನ ಮಾಡಲು ಅವ್ರದ್ದೇ ಆದಂಥ ಒಂದು ಹೋರಾಟವನ್ನ ರೂಪಿಸಿದಂಥ ಒಬ್ಬ ಧೀಮಂತ ನಾಯಕ. ನನ್ನ ವೈಯಕ್ತಿಕವಾದಂಥ ಅನುಭವ, ನಾವೆಲ್ಲ ಕೆಲವರೆಲ್ಲ ಯೂತ್ ಕಾಂಗ್ರೆಸ್ ಸಮಾವೇಶಕ್ಕೆ ಹೋಗಿದ್ದು. ನಾನು, ನಮ್ಮ ವಿನಯ್ ಕುಮಾರ್ ಸುರ್ಕೆ, ಇನ್ನ ಬಹಳ ಜನ, ಬಾಲಾಜಿ, ಇವನ್ನ ಫೋಟೋ ಎಲ್ಲ ನಮ್ಗಿದೆ, ಇವತ್ತು ಫೋಟೋ ಇದೆ ಆ ಫೋಟೋ. ಸೊ ಯೂತ್ ಕಾಂಗ್ರೆಸ್ ಸಮಾವೇಶಕ್ಕೆ ಹೋದಾಗ ಆ ಯೂತ್ ಕಾಂಗ್ರೆಸ್ ಸಮಾವೇಶ ಮುಗಿತಿದ್ದಂಗೆ ರಾಜೀವ್ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ರು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಕೂಡ ಆಗಿದ್ರು. ಅವರು ಇದ್ದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಾವೆಲ್ಲ ಡೆಲಿಗೇಷನ್ ಹೋದಾಗ ರಾತ್ರಿ ಲೇಟಾಗಿ ಆಗಲಿ ಬೆಳಗ್ಗೆ ಆಗಲಿ ಆಗ ನಾವು ಅವನ್ನೆಲ್ಲ ಭೇಟಿ ಮಾಡೋಂಥ ಒಂದು ಪ್ರತಿ ರಾಜ್ಯದ ಪ್ರತಿನಿಧಿಗಳು ಭೇಟಿ ಮಾಡೋಂಥದ್ದು, ಒಂದು ಫೋಟೋ ತೆಗೆಸ್ಕೊಳ್ಳೋಂಥದ್ದು, ಏನಾದ್ರೆ ಹವಾಲನ್ನು ಸ್ವೀಕಾರ ಮಾಡೋಂಥ ಒಂದು ಸಂದರ್ಭ ಇತ್ತು. ಆಗ ಪ್ರಧಾನಮಂತ್ರಿಗಳು ಕೂಡ ವಾರಕ್ಕೆ ಒಂದಿನನೋ ತಿಂಗಳಿಗೆ ಒಂದಿನನೋ ಒಂದು ಜನಸಂಪರ್ಕ ಸಭೆ ಥರ ಅಹವಾಲುಗಳನ್ನು ಸಾರ್ವಜನಿಕರಿಗೆ ಸ್ವೀಕಾರ ಮಾಡ್ತಿದ್ರು. ಅದು ನೆಕ್ಸ್ಟ್ ಡೇ ಇತ್ತು. ರಮೇಶ್ ಚಿಂತಲಾ ಅಧ್ಯಕ್ಷರಾಗಿದ್ದರು, ರಾಷ್ಟ್ರ ಮಟ್ಟದ ಅಧ್ಯಕ್ಷರಾಗಿದ್ದರು. ಸೊ 11-11:15 ಗಂಟೆ ಆಯಿತು. ಅವತ್ತು ಯಾರು ನಾವು ಭೇಟಿ ಮಾಡೋಕ್ಕಾಗಲಿಲ್ಲ. ಬೆಳಗ್ಗೆ ಏನು ಹೇಳಿದ್ರು ಅಂದರೆ, ಜಾಫರ್ ಶರೀಫ್ ಇದ್ರು ಅವತ್ತು. ಏನು ಹೇಳಿದ್ರು ಅಂದ್ರೆ, ಅವರು ಇವತ್ತು ರಾತ್ರಿ ಯಾರು ಯುವಕರನ್ನ ನಾವು ಭೇಟಿ ಮಾಡೋಕ್ಕಾಗಲ್ಲ, ನಾಳೆ ಬೆಳಗ್ಗೆ ಜನತಾ ದರ್ಶನ ಇದೆ, ಆ ಸಂದರ್ಭದಲ್ಲೇ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀವಿ ಅಂತ ಹೇಳಿದ್ರು. ಆಗ 7 ರೇಸ್ ಕೋರ್ಸ್ ರೋಡು ಪ್ರಧಾನಮಂತ್ರಿಗಳ ಮನೆ. ನಾವೆಲ್ಲ ಲೈನಲ್ಲಿ ಕೂತಿದ್ದೆವು. ಫಸ್ಟು ಆಂಧ್ರ, ಅರುಣಾಚಲ್ ಪ್ರದೇಶ ಈಗೆಲ್ಲ ಇತ್ತು, ಎಲ್ಲ ಒಂದೊಂದೇ ಇತ್ತು. ಆಮೇಲೆ ನಮ್ಮದು ಕೇರಳ, ಕರ್ನಾಟಕ ಇತ್ತು. ಕೇರಳ ಆದ ತಕ್ಷಣನೇ ನಮ್ಮದು ಕರ್ನಾಟಕ ಲೈನ್ ಸರ್ದಿ ಬಂತು. ನಾವೆಲ್ಲ ಏನು ಎಂಟ್ರ್ ಆಗಬೇಕು. ಎಂಟ್ರ್ ಆಗ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ನಮ್ಮ ಲೈನು ನಿಂತ್ಕೊಳ್ತು. ಸ್ವಲ್ಪ ಸೆಕ್ಯೂರಿಟಿ, ಅಷ್ಟೊತ್ತಿಗೆ ಇಂದಿರಾ ಗಾಂಧಿ ಅವರ ಹತ್ಯೆ ಕೂಡ ಆಗಿದ್ದರಿಂದ ಅವರು ಪ್ರಧಾನಮಂತ್ರಿ ಆಗಿದ್ರು. ಸೊ ನಾವೆಲ್ಲ ನಿಲ್ಲಿಸ್ಬಿಟ್ಟು ಕೇರಳ ಆದಮೇಲೆ ನಮ್ಮೆಲ್ಲ ಎತ್ಕೊಂಡೋಗಿ ಒಳಗಡೆ ಕುಂಡ್ರಿಸಿದ್ರು. ಅಷ್ಟೊತ್ತಿಗೆ ಒಬ್ಬ ಹಿರಿಯ, ಒಬ್ಬ ಮುತ್ಸದಿ, ಒಬ್ಬ ನಾಯಕರು ಒಂದು ಅಂಬಾಸಿಡರ್ ಕಾರಲ್ಲಿ, ವೈಟ್ ಕಲರ್ ಕಾರಲ್ಲಿ ಗೇಟ್ ಹತ್ರ ಬಂದು ಅವರು ಹಿಡಿತಾರೆ. ಅವರ ಸೆಕ್ಯೂರಿಟಿ SPG ಅವ್ರು ಬಂದು ಇವ್ರಿಗೆ ರಾಜೀವ್ ಗಾಂಧಿ ಅವ್ರಿಗೆ ಹೇಳ್ತಾರೆ, ಈ ರೀತಿ ಒಬ್ಬ ಹಿರಿಯ ನಾಯಕರು ಬಂದಿದ್ದಾರೆ ಇದ್ದಕ್ಕಿದ್ದಂಗೆ ನೀನು ನೋಡ್ಲಿಕ್ಕೆ ಅಂತ. ಅವ್ರು ತಕ್ಷಣ ಓಡೋಗಿ ಅವ್ರನ್ನ ಗೇಟಿಂದ ಒಳಗಡೆ ಬಂದ್ಬಿಟ್ಟಿರ್ತಾರೆ ಅವರು. ಅಷ್ಟೊತ್ತಿಗೆ ಈ ಒಂದು ಜನಸಂಪರ್ಕ ಸಭೆ ಬೇರೆ ಇತ್ತಲ್ಲ, ಅದಕ್ಕೂ ಕೂಡ ಬೇರೆ ನಿಗದಿ ಮಾಡಿದರು. ಸೊ ಹೋಗಿ ನೋಡಿದಾಗ ಅವರು ಬಾಬು ಜಗಜೀವನ್ ರಾಮ್ ಅವರು. ಅವ್ರನ್ನ ಒಳಗಡೆ ಕರ್ಕೊಂಡು ಹೋಗ್ತಾರೆ. ನಮ್ಗೆ ಯಾರು ಅಂತ ಗೊತ್ತಾಗ್ಲಿಲ್ಲ. ಕರ್ಕೊಂಡೋಗಿ ಒಂದು 15 ನಿಮಿಷ ಅವ್ರ ಹತ್ರ ಮಾತಾಡ್ತಾರೆ. ಮಾತಾಡಾದ್ಮೇಲೆ ಕೊನೆಗೆ ವಾಪಸ್ ಅವ್ರನ್ನ ಕಳಿಸ್ಬಿಟ್ಟು ನಮ್ಮ ಹತ್ರಕ್ಕೆ ಬಂದರು. ನಾವು ಕೇಳ್ದೋ, ಏನದು, ಯಾರು ಈ ಥರ ಹೋದ್ರಲ್ಲ ಏನು ಅಂತ. ಇಲ್ಲ, ಅವರು ಬಾಬು ಜಗಜೀವನ್ ರಾಮ್ ಅವರು ನನ್ನ ಭೇಟಿ ಮಾಡಬೇಕು ಅಂತ ಬಂದರು. ಭಾಳ ದಿನದಿಂದ ನನ್ನನ್ನು ಭೇಟಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದಂತೆ. ಅವ್ರಿಗೆ ನಮ್ಮ ಸ್ಟಾಫ್ ಆಗಲಿ ನನಗಾಗಲಿ ಸರಿಯಾಗಿ ಮಾಹಿತಿ ಕೊಡಲಿಲ್ಲ, ಅವ್ರಿಗೆ ಅಪಾಯಿಂಟ್ಮೆಂಟು ಕೂಡ ಕೊಟ್ಟಿರಲಿಲ್ಲ ಅವರು. ಸೊ ಅವರು ಇವತ್ತು ಜನತಾ ದರ್ಶನ ಇತ್ತಲ್ಲ, ಆ ದರ್ಶನ ಸಂದರ್ಭದಲ್ಲಿ ನನ್ನ ಭೇಟಿ ಮಾಡಬೇಕು ಅಂತ ಬಂದಿದ್ರು.
ಸೊ ಅವ್ರ ಹೋಗಿ ಮಾತಾಡಿದೆ, ಏನು ವಿಚಾರ ಅಂತ ಹೇಳಿದ್ರು. ಅವ್ರು ಹೇಳಿದ್ರು, ನಾನು ನಿಮ್ಮ ತಾತ ಜೊತೆ ಕೆಲಸ ಮಾಡಿದ್ದೀನಿ, ನಿಮ್ಮ ತಾಯಿ ಜೊತೆ ಕೆಲಸ ಮಾಡಿದ್ದೀನಿ, ಅನೇಕ ಭಿನ್ನಾಭಿಪ್ರಾಯ ಬಂದ್ಬಿಡ್ತು. ಸೊ ಭಿನ್ನಾಭಿಪ್ರಾಯ ಬಂದು ಕೊನೆಗೆ ಈಗ ನನ್ನ ಅಂತ್ಯಕಾಲ. ನನಗೆ ಈ ದೇಶದಲ್ಲಿ ನಾವೆಲ್ಲ ಈ ದೇಶದ ಇತಿಹಾಸಕ್ಕೆ ನಾವೆಲ್ಲ ದುಡ್ದಂಥವ್ರು. ರಾಜಕೀಯದಲ್ಲಿ ಡಿಫರೆನ್ಸ್ ಬರ್ತದೆ, ಆದರೆ ನನ್ನ ಕೊನೆ ಹಂತದಲ್ಲಿ ಆಗ ಬಾಬು ಜಗಜೀವನ್ ರಾಮ್ ಹೆಸರಿನಲ್ಲಿ ಕಾಂಗ್ರೆಸ್ ಮಾಡ್ಕೊಂಡಿದ್ರು, ಕಾಂಗ್ರೆಸ್ ಮಾಡ್ಕೊಂಡಿದ್ರು. ಅವ್ರು ಹೇಳಿದ್ರು, ನಾನು ಮತ್ತೆ ಈ ಮೇನ್ ಸ್ಟ್ರೀಮ್ಗೆ ನಾನು ಬರಬೇಕು, ನಾನು ಯಾವ ಅಧಿಕಾರ ಕೇಳಕ್ಕೆ ನಾನು ಬರಲಿಲ್ಲ, ಆದರೆ ನಾನು ಬಂದಿರೋದು ಇವತ್ತು ನನಗೆ ಟೈಮ್ ಕೇಳಿದ್ರು ಸಿಕ್ಕಿರಲಿಲ್ಲ. ಅಟ್ಲೀಸ್ಟ್ ಇವತ್ತಾರು ನೀನು ಬಂದು ಭೇಟಿ ಮಾಡಿ, ನಾನು ಸಾಯಕ್ಕಿಂತ ಮುಂಚಿತವಾಗಿ ನಾನು ಕಾಂಗ್ರೆಸ್ಗೆ ನಾನು ಸಾಯಬೇಕು ಅನ್ನೋ ದೃಷ್ಟಿಯಿಂದ ನಾನು ಬಂದು ನಿಮ್ಮನ್ನ ಭೇಟಿ ಮಾಡಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರು ಅಂತ ಹೇಳಿ ರಾಜೀವ್ ಗಾಂಧಿಯವರು ನಮಗೆಲ್ಲ ತಿಳಿಸಿದ್ರು. ನನ್ನ ಹತ್ರ ಇನ್ನ ಭಾವಚಿತ್ರ ನಾವೆಲ್ಲ ಗುಂಪಲ್ಲಿ ಕೂತಿರುವಂಥದ್ದು ಅನೇಕ ನಮ್ಮ ಯೂತ್ ಕಾಂಗ್ರೆಸ್ ಲೀಡರ್ಸ್ ಎಲ್ಲ ಕೂಡ ಇದೆ. ಹಂಗೆ ಬಾಬು ಜಗಜೀವನ್ ರಾಮ್ರವರು ಈ ದೇಶಕ್ಕೆ ಕೊಟ್ಟ ಕೊಡುಗೆ, ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂಥ ನಿಷ್ಠೆ, ಆಮೇಲೆ ಅವರ ಸುಪುತ್ರಿಗೆ, ಆಮೇಲೆ ಅವರು IAS ಆಫೀಸರ್ ಆಗಿದ್ರು, ಅವರಿಗೆ ರಾಜೀನಾಮೆ ಕೊಡಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಕರ್ಕೊಂಡು ಅವ್ರಿಗೆ ದೊಡ್ಡ ಜವಾಬ್ದಾರಿ ಕೊಟ್ಟು ಫಸ್ಟ್ ಮಹಿಳಾ ಸ್ಪೀಕರ್ ಮಾಡಿ ಅನೇಕ ಖಾತೆಗಳನ್ನು ಕೊಟ್ಟು ಜವಾಬ್ದಾರಿಯನ್ನು ಕೊಟ್ಟು ಇವತ್ತು ಈ ದೇಶಕ್ಕೆ ಅವರ ಒಂದು ಹಸಿರು ಕ್ರಾಂತಿಗೆ ಅವ್ರದ್ದೇ ಆದಂಥ ಒಂದು ದೊಡ್ಡ ಪ್ರಯತ್ನವನ್ನು ಮಾಡಿದ್ರು. ಈ ದೇಶದ ಒಂದು ಸಂಸ್ಕೃತಿಗೆ ಅವ್ರದ್ದೇ ಆದಂಥ ಒಂದು ಅಡಿಪಾಯವನ್ನು ಹಾಕಿದ್ದನ್ನು ನಾವೆಲ್ಲ ಇಲ್ಲಿ ಇವತ್ತು ಕೂಡ ನೆನೆಸ್ಕೊಳ್ಬೇಕಾಗ್ತದೆ. ಅನೇಕ ಸಂದರ್ಭದಲ್ಲಿ ಅವರು ಈ ದೇಶದ ಸಂಸ್ಕೃತಿ ಬಗ್ಗೆ ಅಪಾರವಾದಂಥ ಒಂದು ಜನರಿಗೆ ಮಾರ್ಗದರ್ಶನ ಕೊಟ್ಟು ಸರ್ಕಾರಕ್ಕೆ ಒಂದು ದೊಡ್ಡ ಅವರ ಆಚಾರ ವಿಚಾರಗಳನ್ನೆಲ್ಲ ಕೂಡ ಪ್ರತಿಪಾದನೆ ಮಾಡಿದ್ರು. ಇವತ್ತು ನಾವೆಲ್ಲ ಅವ್ರು ಬಂದು ಅವ್ರನ್ನ ಸ್ಮರಿಸ್ಕೊಂಡು ವಿಧಾನಸೌಧದ ಈ ದಕ್ಷಿಣ ದ್ವಾರದಲ್ಲೇ ಅವರ ಸೇವೆ, ಪಶ್ಚಿಮ ದ್ವಾರದಲ್ಲಿ ಅವರ ಸೇವೆನ ಸ್ಮರಿಸ್ಕೊಂಡು, ಉತ್ತರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಾರೆ, ಇದು ಉತ್ತರಕ್ಕೆ ದಿಕ್ಕಿನಲ್ಲಿ ಅದನ್ನು ಕೂಡ ಅವತ್ತು ಗುಂಡರಾಯರು ಅದನ್ನು ಸ್ಥಾಪನೆ ಮಾಡಿದ್ರು. ನಾನು ನೆನಪಿದೆ, ನಾನು ಯುವಕ ವಿದ್ಯಾರ್ಥಿ ಘಟಕದಲ್ಲಿದ್ದೆ. ಅವತ್ತು ಗುಂಡರಾಯರು ಒಂದು ಆರ್ಮುಗಂ ಅಂತ ಇದ್ರು ನಮ್ಮ ಅವರು ದೊಡ್ಡ ಹೋರಾಟ ಅಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಒಂದು ಭಾಷಣ ಮಾಡಿದ್ರು, ನೆಕ್ಸ್ಟ್ ಇರಲೇಬೇಕು ಅಂತ. ಆಗ ಅದಕ್ಕೆ ವಿಧಾನಸೌಧ ಎದುರುಗಡೆ ಪುತ್ಥಳಿಯನ್ನ ಅದನ್ನು ಮಾಡಿ ಅವರ ಹೆಸರನ್ನ ವಿಧಾನಸೌಧ ವಿಧಿ ಅಂತೇಳಿ ರಸ್ತೆಗೆ ಹೆಸರನ್ನ ಇಟ್ಟರು. ಹಾಗೆ ಇವತ್ತು ಬಾಬು ಜಗಜೀವನ್ ರಾಮ್ರವರ ಆದರ್ಶ ಚಿಂತನೆಗಳನ್ನ ನಾವೆಲ್ಲ ಕೂಡ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ. ಇವತ್ತು ನಾವೆಲ್ಲ ಕೂಡ ಅವರ ಸಮಾಜ ಯಾವತ್ತೂ ಕೂಡ ಎಲ್ಲ ವರ್ಗದ ಜನರ ಬಗ್ಗೆ, ವಿಶೇಷವಾಗಿ ರೈತರ ಬಗ್ಗೆ ಅಪಾರವಾದಂಥ ಕಾಳಜಿನ ಇಟ್ಟಂಥ ಒಬ್ಬ ಧೀಮಂತ ನಾಯಕನ ಸ್ಮರಿಸುವಂಥ ಕೆಲಸ ಇವತ್ತು ಇಡೀ ಸರ್ಕಾರ ಮಾಡಿ ಅವ್ರಿಗೆ ನಮನವನ್ನ ಅರ್ಪಿಸುವಂತ ಕೆಲಸವನ್ನು ನಾವು ಮಾಡ್ತೀವಿ. ನೋಡಿಯಪ್ಪ, ನಮ್ಮದು SIR ವಿಚಾರದಲ್ಲಿ ಕೇಂದ್ರ ಸರ್ಕಾರ ಅಂದ್ರೆ ಎಲೆಕ್ಷನ್ ಕಮಿಷನ್ ಮಾಡುವಂತ ರೀತಿಲಿ ನಮ್ದೇ ಆದಂತ ಭಿನ್ನ ಅಭಿಪ್ರಾಯ ಇದೆ. ನಾವಿದನ್ನಾಲೆ ಕೋರ್ಟಲ್ಲೂ ಕೂಡ ನಮ್ಮ ವಾದವನ್ನ ಸಲ್ಲಿಸಿದ್ದೇವೆ. ಆದ್ರೂ ಕೂಡ ಕೋರ್ಟಲ್ಲಿ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ಅದು ಕೂಡ ಮತ್ತೆ ನಾವು ಅದರ ವಿಚಾರವನ್ನ ಏನು ಆ ಟೈಮ್ ಲೈನ್ ಫಿಕ್ಸ್ ಮಾಡಿದರೆ ಅದ್ರ ವಿಚಾರದಲ್ಲಿ ನಾವು ಕೂಡ ಕೋರ್ಟ್ಗೆ ಹಾಕುವಂಥವ್ರು ಇದ್ದೇವೆ. ಆದರೆ ಮಧ್ಯದಲ್ಲಿ ನಾವು ಎಲ್ಲರಿಗೂ ಕೂಡ ಮತ ಕೊಡಬೇಕು ಅಂತ ಹೇಳಿ ನಮ್ಮ ಸರ್ಕಾರ ಯಾವ ರಾಜ್ಯಲ್ಲೂ ಈ ರೀತಿ ದಿಟ್ಟವಾದಂಥ ಸರ್ಕಾರ ಚುನಾವಣಾ ಆಯೋಗ ಜೊತೆ ಕೈಗೆ ಜೋಡಿಸಿರ್ಲಿಲ್ಲ. ನಾವು ಕೈ ಜೋಡಿಸಿ ಅವ್ರಿಗೆ ಏನು ಬೇಕೋ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ನಾವು ಯಾರು ಇದಕ್ಕೆ ಕೈ ಹಾಕ್ತಾ ಇಲ್ಲ. ಇದು ಅವರು ಚುನಾವಣಾ ಆಯೋಗದ ಅಡಿಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ನಿಮ್ಮ ಮತವನ್ನ, ನಿಮ್ಮ ಮತದ ಹಕ್ಕನ್ನ ನೀವು ಉಳಿಸ್ಕೊಳ್ಳಿ. ನಿಮ್ಮ ಮತ ಇದ್ರೆ ನಿಮ್ಮ ಬದುಕು, ರೈಟ್ ಟು ವೋಟ್, ರೈಟ್ ಟು ಲೀವ್ ಅಂತ ಹೇಳಿ ನಾವು ಎಲ್ರಿಗೂ ಕೂಡ ನಾವು ಜಾಗೃತಿ ಮೂಡಿಸ್ತಾ ಇದ್ದೀವಿ. ಎಲ್ಲ ಪಾರ್ಟಿಯವರು ಕೂಡ BLAಗಳನ್ನ ಅಪಾಯಿಂಟ್ ಮಾಡ್ಕೊಳ್ಳಿಕ್ಕೆ ಚುನಾವಣಾ ಆಯೋಗ ಅವಕಾಶ ಕೊಟ್ಟಿದೆ. ಅವರು ಕೂಡ BJPಯವರು ಕೊಟ್ಟಿದ್ದಾರೆ, ದಳದವರು ಕೊಟ್ಟಿದ್ದಾರೆ, ಕಾಂಗ್ರೆಸ್ ಪಾರ್ಟಿಯವರು ಕೊಟ್ಟಿದ್ದಾರೆ, ಎಲ್ಲರೂ ಕೊಟ್ಟಿದ್ದಾರೆ. ಜೊತೆಗೆ ಸಂಘ ಸಂಸ್ಥೆಗಳು ಕೂಡ ಇದಕ್ಕೆ ಸೇವೆ ಮಾಡಬಹುದು,
ಸಹಾಯ ಮಾಡ್ಬೋದು ಅಂತ ಕೂಡ ಹೇಳಿದ್ದಾರೆ. ಇದು ಅವರು SIRನ ಅವ್ರವ್ರ ಅಧಿಕಾರಿಗಳು ಅವ್ರಿಗೇನು ಮಾರ್ಗದರ್ಶನ ಇದೆ ಅದ್ರ ಪ್ರಕಾರ ಮಾಡ್ತಾರೆ. ನಾವು ಸರ್ಕಾರದವರು ಯಾವ ರೀತಿ ಮಧ್ಯಪ್ರವೇಶ ಮಾಡೋದಿಲ್ಲ. ಆದ್ರೆ ಅವ್ರಿಗೇನು ಆತಂಕ ಅಂದರೆ ನಮ್ಮ ಜನರಿಗೆ ಸರ್ಕಾರ ಇಷ್ಟು ಜಾಗೃತಿ ಮೂಡಿಸ್ತಾ ಇದೆಯಲ್ಲ, ಅದಕ್ಕೆ ಅವ್ರಿಗೆ ಭಯ ಇದೆ. ಅವ್ರ ಎಲೆಕ್ಷನ್ ಕಮಿಷನ್ ಬಗ್ಗೆ ಅವ್ರಿಗೆ ನಂಬಿಕೆ ಇಲ್ಲ ಅನ್ನೋದು ಅವರು ವ್ಯಕ್ತಪಡಿಸಿದ್ದಾರೆ. ಇದನ್ನು ರದ್ದು ಮಾಡಬೇಕು ಅಂತ ಹೇಳಿದ್ದೆ, ಅದು ಚುನಾವಣಾ ಆಯೋಗಕ್ಕೆ ಬಿಟ್ಟಿದ್ದಂಥ ವಿಚಾರ. ನಾವು ಕೂಡ ಅನೇಕ ವಿಚಾರದಲ್ಲಿ ಇವತ್ತು ಎಲ್ಲರಿಗೂ ಕೂಡ ಕ್ಯಾಸ್ಟ್ ಸರ್ಟಿಫಿಕೇಟ್ಗಳು ತೆಗೆದುಕೊಂಡಿದ್ದಾರೆ. ಸುಮಾರು 4.25 ಕೋಟಿಯಷ್ಟು ಜನ OBC ಸರ್ಟಿಫಿಕೇಟು, SC ಸರ್ಟಿಫಿಕೇಟು, ST ಸರ್ಟಿಫಿಕೇಟು, ಕೆಲವು ಮೈನಾರಿಟಿ ಸರ್ಟಿಫಿಕೇಟ್ಗೆಲ್ಲ ತೆಗೆದುಕೊಂಡಿದ್ದಾರೆ. ಅದನ್ನು ಆನ್ಲೈನಲ್ಲಿ ಡೌನ್ಲೋಡ್ ಮಾಡಲಿಕ್ಕೆ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇವೆ. ಆಮೇಲೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು ಅದನ್ನು ಕೂಡ ಇವತ್ತು ನಮ್ಮ ತಹಶೀಲ್ದಾರ್, ಉಪ ತಹಶೀಲ್ದಾರ್ಗಳಿಗೆ ಹೇಳಿ ಯಾರು ವಾಸಪತ್ರ ಇದೆ ಅಂತೇಳಿ ಕೊಟ್ಟಿದ್ದಾರೆ. ಈಗ 72ನೇ 2002ನೇ ಮತದಾನದ ಹಕ್ಕು ಮತದಾನ ಇರುವಂಥದ್ದು ದಾಖಲೆ ಯಾರ ಹತ್ರನೂ ಇರುವುದಿಲ್ಲ. ಅದಕ್ಕೆ ಈ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಸರ್ಕಾರ ಎಲ್ಲ ಜನರಿಗೂ ಕೂಡ ನಿಮ್ಮ ಮತದ ಹಕ್ಕನ್ನು ಕರ್ನಾಟಕ ರಾಜ್ಯದಲ್ಲಿ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಅವ್ರದ್ದೊಂದು ದೊಡ್ಡ ಕುತಂತ್ರ ಏನಿದೆ ಅಂದರೆ ಬಡವ್ರ ಮೇಲೆ ಏನಾದ್ರು ಮಾಡಿ ತೊಂದರೆ ಮಾಡಬೇಕು, ಅಲ್ಪಸಂಖ್ಯಾತಕ್ಕೆ ತೊಂದರೆ ಮಾಡಬೇಕು. ಸುಮ್ಮನೆ ಬಾಂಗ್ಲಾದೇಶಗಳಿಗೋಸ್ಕರ ಮಾಡ್ತೀವಿ. ಎಲ್ಲಿ ಯಾವ ಬಾಂಗ್ಲಾದೇಶ? ನಿನ್ನ ಕೈಯಲ್ಲಿ ಅಧಿಕಾರ ಇತ್ತಲ್ಲಪ್ಪ, ಬಾಂಗ್ಲಾದೇಶವ್ರನ್ನೆಲ್ಲ ಓಡಿಸ್ಬೇಕಾಯ್ತು. ಯಾರು ಬೇಡ ಅಂತ ಹೇಳಿದ್ರು? ನಾವು ಯಾರು ಬಾಂಗ್ಲಾದೇಶದವರು? ಮತ್ತು ಈ ರಾಜ್ಯದಲ್ಲಿ ಯಾರು ಇದ್ದಾರೆ ಅವರೆಲ್ಲರೂ ಕೂಡ ಮತದಾನ. ಪಾಪ ಎಷ್ಟೋ ಜನಕ್ಕೆ ವಿದ್ಯೆ ಇರುವುದಿಲ್ಲ, ಬುದ್ಧಿ ಇರುವುದಿಲ್ಲ, ಕೆಲವ್ರಿಗೆ ವಿಚಾರಗಳು ಗೊತ್ತಿರುವುದಿಲ್ಲ. ಅದಕ್ಕೆ ನಾವು ಜಾಗೃತಿ ಮೂಡಿಸ್ತಾ ಇದ್ದೀವಿ. ಈಗ ವೆಸ್ಟ್ ಬೆಂಗಾಲಲ್ಲಿ, ಬಿಹಾರಲ್ಲಿ ಏನು ಮಾಡಿದ್ದಾರೆ? ಯಾರು ಈ ಫುಡ್ಡು ಆ್ಯಕ್ಟು ಯಾರು ತಂದಿದ್ದು? ಮನಮೋಹನ್ ಸಿಂಗ್ ರವರು ತಂದರು. ಎಲ್ಲರಿಗೂ ಪಡಿತರ ಚೀಟಿ ಕೊಡಬೇಕು ಅಂತ ಹೇಳಿದ್ರು. ಅವರೇನು ಕಾನೂನು ಮಾಡಿಬಿಟ್ಟಿದ್ದಾರೆ, ಯಾರಿಗೆ ಮತದಾನ ಇಲ್ಲ ಆ ಫುಡ್ಡನ್ನು ಕಿತ್ತಾಕ್ತೀವಿ ಅಂತೇಳಿ ಆದೇಶ ಕೊಟ್ಬಿಟ್ಟಿದ್ದಾರೆ. ಬಿಹಾರಲ್ಲೂ ಕೊಟ್ಟಿದ್ದಾರೆ. ನಿಮಗೆ ಬೇಕಾದ್ರೆ ಆದೇಶದ ಪ್ರತಿಯನ್ನು ಕೊಡ್ತೇವೆ. ಅದಕ್ಕೆ ನಾನು ಜನರಿಗೆ, ಯಾಕೆಂದರೆ ನಾವು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ. 5 ಗ್ಯಾರಂಟಿ ಯಾಕೆ ಕೊಟ್ಟರೆ ನಾವು ಇವತ್ತು ಏನು ಹಣ ದುಬ್ಬರ ಆಗ್ತಾ ಇದೆ, ಏನು ಬೆಲೆ ಏರಿಕೆ ಏನಾಗ್ತಾ ಇದೆ, ಆದಾಯ ಏನು ಕಡಿಮೆ ಆಗ್ತಾ ಇದೆ, ಪ್ರತಿ ಹಂತದಲ್ಲೂ ಕೂಡ ಏನಾಗ್ತಾ ಇದೆ, ಇದಕ್ಕೆ ಸಹಾಯ ಆಗಬೇಕು ಅಂತೇಳಿ ನಾವು ಇಂಥ ಒಂದು ದೊಡ್ಡ ಗ್ಯಾರಂಟಿ ತೀರ್ಮಾನ ಮಾಡಿದ್ವು. ನಾವು ಮಾಡಿದ ತೀರ್ಮಾನ ಇವತ್ತು BJPಯವರು, ಕೇಂದ್ರ ಸರ್ಕಾರ, NDA ಸರ್ಕಾರ, ಇದು ಕಾಂಗ್ರೆಸ್ ಅವರು ಮಾಡೋಂಥ ಒಂದು ತೀರ್ಮಾನದಲ್ಲಿ ಅರ್ಥ ಇದೆ ಅಂತೇಳಿ ಅವರು ಕೂಡ ಅಳವಡಿಸ್ಕೊಂಡು ಅವರೆಲ್ಲ ಎಲೆಕ್ಷನ್ ಕೂಡ ಘೋಷಣೆ ಮಾಡಿ ಒಂದೊಂದು ತಿಂಗಳು ಮುಂಚಿತವಾಗಿ 10 ತಿಂಗಳದು ದುಡ್ಡನ್ನು ಒಂದೇ ಸತಿ 10,000, 20,000 ಎಲ್ಲ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಾವು ಕರ್ನಾಟಕ ಒಂದು ಮಾಡಲ್ಲು. ಇವತ್ತು ನಾವು ಏನು ಅಡ್ವರ್ಟೈಸ್ಮೆಂಟ್ ಏನು ಕೊಟ್ಟಿದ್ದೀವಿ, ಏನು ನಾವು ಜನರಿಗೆ ಜಾಗೃತಿ ಮೂಡಿಸ್ತಾ ಇದ್ದೀವಿ, ಇದು ನನ್ನ ವೈಯಕ್ತಿಕವಾದ ವಿಚಾರ ಅಲ್ಲ. ಈ ರಾಜ್ಯದ ಒಬ್ಬ ಸರ್ಕಾರ ನಡೆಸ್ತಾ ಇರೋಂಥ ಒಬ್ಬ ಮುಖ್ಯಸ್ಥನಾಗಿ ನಾನು, ಡಾಕ್ಟರ್ ಪರಮೇಶ್ವರ್, ನಮ್ಮ ಮಂತ್ರಿಗಳು, ನಮ್ಮ ಶಾಸಕರಿಗೆ ಎಲ್ಲ ಜನರಿಗೂ ಕೂಡ ನೀವು ಮತದಾನದ ಹಕ್ಕನ್ನು ಕೊಡಿಸಿ ಅಂತೇಳಿ ಫಸ್ಟ್ ಟೈಮ್ ನಾವು ಪ್ರತಿ ಒಂದು ಬೂತ್ನಲ್ಲೂ ಕೂಡ ಅವ್ರಿಗೆ ಹೆಲ್ಪ್ ಡೆಸ್ಕನ್ನು ನಾವು ಮಾಡ್ತಾ ಇದ್ದೀವಿ. ಇದಕ್ಕಿನ್ನ ಯಾವ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಮಾಡಿದ್ದಾರೆ? ಸೊ ನಾವು ಮಾಡಿರೋಂಥ ಕೆಲಸಕ್ಕೆ ಅವರು ಅಭಿನಂದನೆ ಸಲ್ಲಿಸಬೇಕು. ಇಡೀ ಚುನಾವಣಾ ಆಯೋಗ ಅಭಿನಂದಿಸಿ ಬರಲಿ, ತನಿಖೆ ಮಾಡಲಿ, ಏನು ಬೇಕಾದ್ರೂ ಮಾಡಲಿ. ಯಾರೋ ಹೋಗಿ BLAಗಳಂತ ನಮ್ಮ ಪ್ರತಿನಿಧಿಗಳ ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಕಾನ್ಸ್ಟಿಟ್ಯೂಷನಲ್ಲಿ BLAಗಳಿಗೆ ಅಪಾಯಿಂಟ್ ಮಾಡೋಕ್ಕೆ ಅವಕಾಶ ಇದೆ. ಅವ್ರಿಗೆ ಕೆಲವು ಕಡೆ ಎಲ್ಲ ಹೋಗಿ ಜಾಗೃತಿ ಮೂಡಿಸ್ತಾ ಇರ್ಬೋದು. ಆ ಮೂಡಿಸೋಂಥ ಕೆಲಸ ಅವ್ರು ಮಾಡ್ತಾ ಇರ್ಬೋದು. ನಾನು ಎಲ್ಲ MLAಗಳಿಗೆ, ಡಿಫೀಟೆಡ್ ಕ್ಯಾಂಡಿಡೇಟ್ಗೆ, ನಮ್ಮ ಪಾರ್ಟಿಯವ್ರಿಗೆಲ್ಲ ಕರೆದು ಹೇಳಿದ್ದೀನಿ, ಹುಷಾರಪ್ಪ, ನಿಮ್ಮ ಮತದ ಹಕ್ಕು ದೊಡ್ಡ ಸಂಚು ನಡೀತಾ ಇದೆ ಬೇರೆ ರಾಜ್ಯದಲ್ಲಿ ಇರೋ ಥರ, ನೀವು ಹುಷಾರಾಗಿರಿ ಅಂತ ನಾನು ಹೇಳಿದ್ದೇನೆ. ತಪ್ಪೇನಿದೆ ಅದು? ಇದು ನನ್ನ ಡ್ಯೂಟಿ ಅಲ್ವಾ? ನಿಮ್ಮ ಓಟ್ ಉಳಿಸೋವಂಥದ್ದು ಡ್ಯೂಟಿ ಅಲ್ವಾ? ನಿಮ್ಮ ರಕ್ಷಣೆ ಮಾಡಬೇಕಾದಂಥ ಡ್ಯೂಟಿ ಅಲ್ವಾ? ನಿಮ್ಗೇನು ನಾವು ಸರ್ಕಾರದ ಸೌಲಭ್ಯಗಳನ್ನು ಕೊಡ್ತಾ ಇದ್ದೀವಿ, ಬಡವ್ರಿಗೆ ಅದನ್ನೆಲ್ಲ ಕೊಡಬೇಕಾದ ನಮ್ಮ ಡ್ಯೂಟಿ ಅಲ್ವಾ? ಇದ್ರ ಬಗ್ಗೆ ನಮ್ಮ ಆಲೋಚನೆ ಇದೆ. ಪಾಪ ಅವ್ರು ರಾಜಕಾರಣ ಮಾಡ್ತವ್ರೆ, ರಾಜಕಾರಣ ಮಾಡೋರಿಗೆ ಬೇಡನಕ್ಕಾಗ್ತದಾ? ಟೀಕೆ ಮಾಡ್ತಾ ಇದ್ದಾರೆ, ಟೀಕೆ ಮಾಡೋರಿಗೆ ಬೇಡನಕ್ಕಾಗ್ತದ? ಎಲಬಿಲ್ಲ ನಾಲಿಗೆ ಮಾಡಲಿ ಟೀಕೆ. ನಾನು ಹೇಳಿದ್ದೇನೆ ಹಿಂದೆ, ಟೀಕೆಗಳೆಲ್ಲ ಸಾಯ್ತವೆ, ನಮ್ಮ ಕೆಲಸಗಳು ಉಳಿತವೆ ಅಂತ. ಸೊ ಅವ್ರು ಮಾಡೋಂಥ ಟೀಕೆಗಳ ಸತ್ತೋಗ್ತವೆ, ನಾವು ಮಾಡೋಂಥ ಕೆಲಸ ಉಳಿತದೆ. ಈ ರಾಜ್ಯದ ಮತದಾರರಿಗೆ ಎಲ್ಲರೂ ಕೂಡ ಹಕ್ಕನ್ನು ಕೊಡಬೇಕು ಅನ್ನೋದು ನಮ್ಮ ಸರ್ಕಾರದ ಏನು. ನಾವು ಇದನ್ನ ನಮ್ಮದೇ ಆದಂಥ ವಿರೋಧ ಇದ್ರೂ ಕೂಡ ನಾವು ಇದಕ್ಕೆ ಗೌರವ ಕೊಡಬೇಕು ಅಂತೇಳಿ ಸಂವಿಧಾನದಲ್ಲಿ ರಕ್ಷಣೆ ಮತದಾನದ ಹಕ್ಕನ್ನು ಪ್ರತಿಯೊಬ್ಬರು ಕೂಡ ಮಾಡ್ತಾ ಇದೀವಿ. ಆ ಡ್ಯೂಟಿ ನಾವು ಮಾಡ್ತೀವಿ. ಬಿಜೆಪಿ ಮತ್ತು ಕಾಂಗ್ರೆಸ್ ಅವರು ದೂರು ಕೊಟ್ಟಿದೆ ಸರ್ ಚುನಾವಣಾ ಆಯೋಗಕ್ಕೆ.
ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀನಿ. ಈಗ ಸ್ಥಗಿತ ಮಾಡಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ನಾನು ಪರಮೇಶ್ವರ್ ಅವರು, ಅದು ನಮ್ಮ ಡ್ಯೂಟಿ ಅಲ್ಲ, ನಾನು ಪರಮೇಶ್ವರ್ ಅವರು ಮತ್ತು ಆ ಭಾಗದ ಮಂತ್ರಿಗಳು ನಾವೆಲ್ಲ ಈಗ ಬೀದರ್ಗೆ ಹೋಗ್ತಾ ಇದ್ದೀವಿ. ಅನುಭವ ಮಂಟಪ ಫಸ್ಟು, ಅಲ್ಲಿ ಅನುಭವ ಮಂಟಪ ಇಡೀ ಪ್ರಪಂಚದಲ್ಲೇ ಮೊದಲನೇ ಅದು ಅನುಭವ ಮಂಟಪ ಬಸವಣ್ಣವರು ಮಾಡಿದಂಥ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಕೆಲವು ಗಂಟೆಗಳ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಅದಾದ ಮೇಲೆ ನಾವು ಹೋಗಿ ಗುಲ್ಬರ್ಗಾ ಡಿವಿಷನ್ನ ಮಳೆ ವಿಚಾರ ಏನಿದೆ, ಸಮಸ್ಯೆ ಏನು ವಿಚಾರ ಇದೆ ಆಲಿಸಿ ಅವ್ರಿಗೆ ಮಾರ್ಗದರ್ಶನ ಕೊಡುವಂಥ ಕೆಲಸ ಮಾಡ್ತಾ ಇದ್ವಿ. ಈಗೇನೋ ಸ್ವಲ್ಪ ಈ ತುಂಗಭದ್ರಾಗೆ ಮತ್ತು ಆಲ್ಮಟ್ಟಿಗೆ ಸ್ವಲ್ಪ ಒಳಹರಿವು ಬರ್ತಾ ಇದೆ. ಅದನ್ನು ಕೂಡ ನಾನು ಗಮನಿಸಿದ್ದೇನೆ. ಅದು ಕೂಡ ಅಲ್ಲಿ ರಿವ್ಯೂ ಮಾಡ್ತೇನೆ. ಮಾಡಿ ಏನು, ಯಾಕೆಂದರೆ ಕೆರೆಗಳಿಗೆ ಕುಡಿಯೋ ನೀರಿಗೆ ಭಾಳ ಫಸ್ಟ್ ಪ್ರಯಾರಿಟಿ ಕೊಡಬೇಕು. ಆ ಕೆಲಸದ ಬಗ್ಗೆ ನಾನು ಏನು ಹೇಳಬೇಕು ಖಂಡಿತ ನಾವೆಲ್ಲ ಸೇರಿ ಮಾಡ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.